ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಕೀಬೋರ್ಡ್ ಈವೆಂಟ್ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ಏನಿದು ಕೀಬೋರ್ಡ್ ಈವೆಂಟ್ಸ್ ಅಂದ್ರೆ, ಒಬ್ಬ ಯೂಸರು ಒಂದು ವೆಬ್ಸೈಟ್ ಅಲ್ಲಿ ಕೀಬೋರ್ಡ್ ನ ಯೂಸ್ ಮಾಡಿ ಏನೇನು ಈವೆಂಟ್ ಮಾಡ್ತಾನೆ ಅಥವಾ ಏನೇನು ಆಕ್ಷನ್ ಮಾಡ್ತಾನೆ, ಅದಕ್ಕೆ ನಾವು ಕೀಬೋರ್ಡ್ ಈವೆಂಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಕೆಲವು ಈವೆಂಟ್ಸ್ ಇದೆ, ಹಾಗೆ ಕೀಬೋರ್ಡ್ದು ಈವೆಂಟ್ ಆಬ್ಜೆಕ್ಟ್ ಇದೆ. ಅದನ್ನ ಇಲ್ಲಿ ನೋಡ್ತಾ ಹೋಗೋಣ. ಸೊ ನಾನು ಆಲ್ರೆಡಿ ಕೋಡ್ ಬರ್ದಿದ್ದೀನಿ, ನಿಮಗೆ ರನ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ಕೋಡ್ ಬರೆದು ರನ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಕೀ ಡೌನ್. ಸೊ ಕೀ ಡೌನ್ ಅಂಡ್ ಕೀ ಅಪ್, ನೀವು ಲಾಸ್ಟ್ ವಿಡಿಯೋ ಮೌಸ್ ಈವೆಂಟ್ ಬಗ್ಗೆ ನೋಡಿದ್ರೆ ಇದು ಗೊತ್ತಿರುತ್ತೆ. ಅದರಲ್ಲಿ ಮೌಸ್ ಡೌನ್ ಮೌಸ್ ಅಪ್ ಅಂತ ಇತ್ತು. ಸೊ ಅದೇ ತರ ಇದು ಕೀ ಡೌನ್ ಕೀ ಅಪ್. ಸೊ ಕೀ ಡೌನ್ ಅಂದ್ರೆ ಜಸ್ಟ್ ನಾವು ಕೀಬೋರ್ಡ್ ಅಲ್ಲಿ ಯಾವ್ದಾದ್ರು ಒಂದು ಕೀ ಪ್ರೆಸ್ ಮಾಡಿದಾಗ ಅದು ರಿಯಾಕ್ಟ್ ಆಗುತ್ತೆ. ಕೀ ರಿಲೀಸ್ ಮಾಡಿದಾಗ ಅದು ಟ್ರಿಗರ್ ಆಗಲ್ಲ. ಸೊ ಕೀ ರಿಲೀಸ್ ಆದಾಗ ಟ್ರಿಗರ್ ಆಗ್ಬೇಕಂದ್ರೆ ಕೀ ಅಪ್ ನ ಕೋಡ್ ಬರೀಬೇಕು. ಜಸ್ಟ್ ನಾನು ಯಾವ್ದಾದ್ರು ಒಂದು ಬಟನ್ ನ ಪ್ರೆಸ್ ಮಾಡಿದಾಗ ಅದು ಕೀ ಡೌನ್ ರಿಯಾಕ್ಟ್ ಆಗುತ್ತೆ. ಅದು ರಿಯಾಕ್ಟ್ ಆಗ್ತಾನೆ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಸೊ ಬಟನ್ ನ ರಿಲೀಸ್ ಮಾಡಿದಾಗ ಕೀ ಅಪ್ ಟ್ರಿಗರ್ ಆಗುತ್ತೆ, ಓಕೆನಾ. ಸೊ ಬಟನ್ ಪ್ರೆಸ್ ಮಾಡಿದಾಗ ಕೀ ಡೌನ್, ರಿಲೀಸ್ ಆದಾಗ ಕೀ ಅಪ್. ಸೊ ನಾನಿಲ್ಲಿ ಯಾವುದೇ ಎಲಿಮೆಂಟ್ ಗೆ ಪಾಯಿಂಟ್ ಮಾಡಿಲ್ಲ. ಲೈಕ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಮೌಸ್ ಈವೆಂಟ್ ಅಲ್ಲಿ ಈ ಬಟನ್ ಗೆ ಪಾಯಿಂಟ್ ಮಾಡಿದ್ವಿ. ಸೊ ಇದರಲ್ಲಿ ಯಾವುದೇ ಈವೆಂಟಿಗೆ ಯಾವುದೇ ಎಲಿಮೆಂಟಿಗೆ ಪಾಯಿಂಟ್ ಮಾಡಿಲ್ಲ, ನಾನು ಜಸ್ಟ್ ಡಾಕ್ಯುಮೆಂಟ್ ಅಂತ ಹಾಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಈವೆಂಟ್ ಆಬ್ಜೆಕ್ಟ್. ಸೊ ಇದರಲ್ಲಿ ಕೆಲವು ಈವೆಂಟ್ ಆಬ್ಜೆಕ್ಟ್ ಇದೆ, ಜಸ್ಟ್ ಇದನ್ನ ಕಮೆಂಟ್ ಮಾಡ್ತೀನಿ. ಲೈಕ್ ಅದನ್ನ ಕೀಬೋರ್ಡ್ ಈವೆಂಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಜಸ್ಟ್ ಇವಾಗ ಯಾವ್ದಾರ ಒಂದು ಕೀ ಪ್ರೆಸ್ ಮಾಡಿದ್ರೆ ಇಲ್ಲಿ ಕೀಬೋರ್ಡ್ ಈವೆಂಟ್ ಆಬ್ಜೆಕ್ಟ್ ಸಿಗುತ್ತೆ, ಓಕೆನಾ. ಇವಾಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಸೊ ಇದು ಇ ಡಾಟ್ ಕೀ ಅಂತ. ಸೊ ಇ ಡಾಟ್ ಕೀ ಅಂದ್ರೆ ನಾವು ಯಾವ ಕೀ ಪ್ರೆಸ್ ಮಾಡ್ತೀವಿ ಅದು ಶೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡಿ ಪ್ರೆಸ್ ಮಾಡಿದ್ರೆ ಟಿ ವೈ ಈ ತರ ನಾರ್ಮಲ್ ಗೆ ಶೋ ಮಾಡ್ತಾ ಹೋಗುತ್ತೆ. ಬ್ಯಾಕ್ ಸ್ಪೇಸ್, ಶಿಫ್ಟ್, ಎಂಟರು, ಆ ತರ ಜಸ್ಟ್ ಯಾವ ಕೀ ಪ್ರೆಸ್ ಮಾಡಿದೀವಿ ಅದು ಶೋ ಆಗುತ್ತೆ. ಅಂಡ್ ಕಮೆಂಟ್ ಮಾಡ್ತೀನಿ. ಇ ಡಾಟ್ ಕೋಡ್. ಇ ಡಾಟ್ ಕೋಡ್ ಅಂದ್ರೆ ಜಸ್ಟ್ ನಾನು ಯಾವ ಕೀ ಪ್ರೆಸ್ ಮಾಡ್ತೀವಿ ಅದು ಯಾವ ಕೀ ಅಂತ ಶೋ ಆಗುತ್ತೆ. ಜಸ್ಟ್ ನಾನು ಜಿ ಪ್ರೆಸ್ ಮಾಡಿದ್ರೆ ಅದು ಕೀ. ಸೊ ಹಾಗೆ ನಂಬರ್ ಪ್ರೆಸ್ ಮಾಡಿದ್ರೆ ಅದು ಡಿಜಿಟ್, ಹಾಗೆ ಎಂಟರು, ಶಿಫ್ಟು, ನಂಬರು, ಆ ಥರ ನಂಬರ್, ಡಿಜಿಟ್, ಓಕೆನಾ. ಇದು ಯಾವ ಕೀ ಅಂತ ಶೋ ಆಗುತ್ತೆ ಇ ಡಾಟ್ ಕೋಡ್. ಸೊ ನೆಕ್ಸ್ಟ್ ಕಂಟ್ರೋಲ್ ಕೀ. ಸೊ ನಾವು ಕಂಟ್ರೋಲ್ನ ಪ್ರೆಸ್ ಮಾಡಿದ್ರೆ ಅದು ಟ್ರೂ ಬರುತ್ತೆ, ಮಿಕ್ಕಿದೆಲ್ಲ ಬೇರೆ ಪ್ರೆಸ್ ಮಾಡಿದ್ರೆ ಅದು ಫಾಲ್ಸ್ ಬರುತ್ತೆ. ಜಸ್ಟ್ ಕಂಟ್ರೋಲ್ ಟ್ರೂ, ಬೇರೆ ಕೀ ಪ್ರೆಸ್ ಮಾಡಿದ್ರೆ ಫಾಲ್ಸ್ ಬರುತ್ತೆ, ಓಕೆನಾ. ಸೊ ಇವೆಲ್ಲ ನೀವು ಕೂಡ ಟ್ರೈ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಕೀಬೋರ್ಡ್ ಅಲ್ಲಿ. ಅಂಡ್ ನೆಕ್ಸ್ಟ್ ಶಿಫ್ಟ್ ಕೀ, ಸೇಮ್ ಶಿಫ್ಟ್. ಜಸ್ಟ್ ಶಿಫ್ಟ್ ಕೀ ಪ್ರೆಸ್ ಮಾಡಿದ್ರೆ ಅದು ಟ್ರೂ ಬರುತ್ತೆ, ಬೇರೆ ಕೀ ಪ್ರೆಸ್ ಮಾಡಿದ್ರೆ ಫಾಲ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಆಲ್ಟ್ ಕೀ. ಸೊ ಜಸ್ಟ್ ಆಲ್ಟ್ ಕೀ ಪ್ರೆಸ್ ಮಾಡಿದ್ರೆ ಅದು ಟ್ರೂ ಬರುತ್ತೆ, ಬೇರೆ ಕೀ ಪ್ರೆಸ್ ಮಾಡಿದ್ರೆ ಅದು ಫಾಲ್ಸ್ ಬರುತ್ತೆ. ಸೊ ಫಾಲ್ಸ್, ಬೇರೆ ಕೀ ಪ್ರೆಸ್ ಮಾಡಿದ್ರೆ, ಆಲ್ಟ್ ಪ್ರೆಸ್ ಮಾಡಿದ್ರೆ ಟ್ರೂ ಬರುತ್ತೆ. ಸೊ ಅದೇ ತರ ಮೆಟಾ ಕೀ. ಸೊ ಮೆಟಾ ಕೀ ಅಂದ್ರೆ ನಿಮ್ದು ವಿಂಡೋ ಬಟನ್ ಇದೆಯಲ್ಲ, ಜಸ್ಟ್ ವಿಂಡೋ ಸಿಂಬಲ್ ಬಟನ್ ಇದೆಯಲ್ಲ, ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಟ್ರೂ ಬರುತ್ತೆ. ಸೊ ಬೇರೆ ಬಟನ್ ಪ್ರೆಸ್ ಮಾಡಿದ್ರೆ ಫಾಲ್ಸ್ ಬರುತ್ತೆ. ಓಕೆ, ಸೊ ಇಷ್ಟೇ ಗೈಸ್. ಸೊ ಇದರಲ್ಲಿ ಮೇನ್ ಈವೆಂಟ್ ಅಂದ್ರೆ ಕೀ ಡೌನ್ ಮತ್ತೆ ಕೀ ಅಪ್. ಇನ್ನು ಮಿಕ್ಕಿದವೆಲ್ಲ ಕೀಬೋರ್ಡ್ ಈವೆಂಟ್ ಆಬ್ಜೆಕ್ಟ್. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.